ಸಂಘದ ಸಭೆ ರಣಾಂಗಣವಾಗಿದೆ. ಸದಸ್ಯರ ಪ್ರಶ್ನೆಗೆ ಉತ್ತರಿಸಲಾಗದೆ ಅಧ್ಯಕ್ಷರು ಪರಾರಿಯಾದರು. ಮಂಡ್ಯ ಜಿಲ್ಲೆಯ ಕನಕ ಭವನದಲ್ಲಿ ನಡೆದ ಸಭೆ ಇದು. ಜಿಲ್ಲಾ ಕುರುಬರ ಸಂಘದ ವಾರ್ಷಿಕ ಮಹಾಸಭೆ. ಆಡಳಿತ ಮಂಡಳಿ ವಿರುದ್ಧ ಸದಸ್ಯರು ರೊಚ್ಚಿಗೆದ್ದಿದ್ರು. ಚುನಾವಣೆ ಬೇಕು ಅಂತ ಸಭೆಯಲ್ಲಿ ಸದಸ್ಯರು ಪಟ್ಟನ್ನ ಹಿಡಿದಿದ್ರು. ಸದಸ್ಯರ ಆಕ್ರೋಶಕ್ಕೆ ಪಲಾಯನ ಮಾಡಿದ್ರು ಅಧ್ಯಕ್ಷರು. ಸದಸ್ಯರಿಗೆ ಅಪಮಾನ ಮಾಡಿದ ಅಧ್ಯಕ್ಷರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಧ್ಯಕ್ಷರು ಕೂಡಲೇ ರಾಜೀನಾಮೆ ನೀಡಬೇಕು, ಜೊತೆಗೆ ಆಡಳಿತ ಮಂಡಳಿ ವಜಾ ಆಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆದಿದೆ. ಈಗ ಹಾಲಿ ಅಧ್ಯಕ್ಷ ಉಮೇಶ್ ಸುರೇಶ್ ಅವರು ಅಧ್ಯಕ್ಷರಾಗಬೇಕಾರೆ ಎಲ್ಲ ಸಪೋರ್ಟ್ ಮಾಡಿ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಎಲ್ಲ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಒಂದು ಆಡಳಿತ ಮಂಡಳಿ ನೇಮಕ ಆಯಿತು. ಆದರೆ 5 ವರ್ಷಕ್ಕೆ ಅವಧಿ ಇದ್ದದ್ದು, 5 ವರ್ಷದ ಅವಧಿ ಆದ್ಮೇಲೂ ನಾನು ಮುಂದುವರಿತೀನಿ ಅನ್ನೋದು ಜನಾಭಿಪ್ರಾಯ ತಗೊಂಡು ಮುಂದುವರಿದ್ರೆ ಒಳ್ಳೆಯದು. ಮಂಡ್ಯ ಜಿಲ್ಲಾ ಕುರುಬ ಸಂಘದ ಸಾತ್ನೂರು ಮಹೇಶ್ ಅಂತ ಇವತ್ತು ನಾವು 5 ವರ್ಷಕ್ಕೆ ಆಯ್ಕೆಯಾಗಿ ಬಂದಿದ್ದು, ಅಂದರೆ ಚುನಾವಣೆ ನಡೆದು ಗೆದ್ದು ಬಂದಿದ್ದು ನಾವೆಲ್ಲರೂ 21 ಜನ ಜಿಲ್ಲೆಯಲ್ಲಿ. ಈಗ ಏನಾಗೈತೆ ಅಂತಂದ್ರೆ ಈಗಿರುವಂಥ ಹಾಲಿ ಅಧ್ಯಕ್ಷ ಸುರೇಶ್ ನಾವೇ ಮುಂದುವರಿಬೇಕು ಅಂತೇಳಿ ಕುತಂತ್ರಗಳು ನಡೆಸ್ತಾ ಇದ್ದಾರೆ. ಆದರೆ ಜನಗಳ ಅಭಿಪ್ರಾಯ ಇರೋದು, ನಮ್ಮ ಸದಸ್ಯರುಗಳ ಅಭಿಪ್ರಾಯ ಇರೋದು ಚುನಾವಣೆ ನಡೀಬೇಕು ಅಂತೇಳಿ. ಆ ಸಬ್ಜೆಕ್ಟ್ ಬಂದಾಗ ಏನು ಉತ್ತರ ಕೊಡದೆ ಓಡೋಗಿದ್ದಾರೆ. ಹಾಗಾಗಿ ಇದು DR ಅವರು ಇದ್ರ ಬಗ್ಗೆ ಕ್ರಮ ವಹಿಸಿ ಈ ಜಿಲ್ಲೆಯಲ್ಲಿ ಚುನಾವಣೆ ನಡೀಕೆ ಇಡೀ ಎಲ್ಲ ಜಿಲ್ಲೆಯವರು ಎಲ್ಲ ತಾಲೂಕಿನವರು ಬಂದು ಇಲ್ಲಿ ಅಭಿಪ್ರಾಯ ಕೊಡ್ತಾ ಇದ್ದಾರೆ, ಚುನಾವಣೆ ನಡೀಬೇಕು. ಕೆಲವೊಂದು ಅಜೆಂಡಾಗಳನ್ನ ಅವರು ಈ ಸಭೆಯಲ್ಲಿ ಮಂಡಿಸಿದ್ರು. ಅದರಲ್ಲಿ 8ನೇ ಒಂದು ವಿಷಯ ಪ್ರಸ್ತುತ ಇರುವ ಕಾರ್ಯನಿರ್ವಾಹಕ ಮಂಡಳಿಯ ಮುಂದುವರಿಯುವ ಬಗ್ಗೆ ಚರ್ಚೆ ಅನ್ನುವಂಥದ್ದನ್ನ ಸಬ್ಜೆಕ್ಟ್ನ ಈ ಅಜೆಂಡಾದಲ್ಲಿ ತಂದಿದ್ರು. ಆ ವಿಚಾರವಾಗಿ ಇಡೀ ಈ ಸಭೆಗೆ ಸೇರಿದಂಥ ನಮ್ಮ ಮಂಡ್ಯ ಜಿಲ್ಲೆಯ ಕುರುಬರ ಸಂಘದ ಸರ್ವ ಸದಸ್ಯರು ಎಲ್ಲ ಒಕ್ಕೊರಲಿನಿಂದಾಗಿ ಈ ಆಡಳಿತ ಮಂಡಳಿಯು ಮುಂದುವರಿಯುವುದು ಬೇಡ, ಅದು ಚುನಾವಣೆ ಮುಖಾಂತರನೇ ನಡೀಲಿ ಅಂತೇಳಿ ಎಲ್ಲರ ಒಂದು ಅಭಿಪ್ರಾಯವನ್ನು ತಿಳಿಸಿದ್ರು. ಈ ಒಂದು ಅಭಿಪ್ರಾಯವನ್ನು ಕೇಳಲಿಕ್ಕಾಗಲಿ ಅಥವಾ ಆ ಅಭಿಪ್ರಾಯಕ್ಕೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಾಗಲಿ ಅದು ಧೈರ್ಯ ಇಲ್ಲದೆ ಅಥವಾ ಒಂದು ಸತ್ಯಾಂಶವನ್ನು ತಿಳಿಸೋಕ್ಕಾಗದೇನೆ ಅವರು ಈ ಸಭೆಯನ್ನು ಧಿಕ್ಕರಿಸಿ ಏನು ಮಂಡ್ಯ ಜಿಲ್ಲೆಯ ಒಂದು ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ರು. ಆ ಸಭೆಯಲ್ಲಿ ಅವರು ಏನು ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿ ಏನು ಅಜೆಂಡಾಗಳನ್ನ ಹಾಕೊಂಡಿದ್ರು, ಅಜೆಂಡಾ ಪ್ರಕಾರ ಚರ್ಚೆಗಳನ್ನು ಕೂಡ ಮಾಡಿದ್ರು. ಆದರೆ ಅವರೇ ಹಾಕೊಂಡಿದ್ದಂಥ 8ನೇ ಅಜೆಂಡಾ ಈ ಏನು ಒಂದು ಸರ್ವ ಸದಸ್ಯರ ಕಾರ್ಯಕಾರಿಣಿ ಸಮಿತಿಯನ್ನು ಮುಂದುವರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅಜೆಂಡಾವನ್ನು ಇಟ್ಕೊಂಡಿದ್ರು. ಅದು ಚರ್ಚೆ ಬಂದಂಥ ಸಂದರ್ಭದಲ್ಲಿ ಅಧ್ಯಕ್ಷರು ಹಲವಾರು ಆಲೋಚನೆಗಳನ್ನ ಮಾಡಿ ಇಲ್ಲಿ ಈಗಾಗಲೇ ಈ ಒಂದು ಬಾಡಿ ಈಗಾಗಲೇ ಹಿಂದೆ ಕೆಲವರು ಏನೀಗ ಪ್ರೆಸೆಂಟು ಮಂಡ್ಯ ಜಿಲ್ಲೆಗೆ ಅಧ್ಯಕ್ಷರಾಗಿದ್ದಾರೆ ಸನ್ಮಾನ್ಯ ಪುಣ್ಯಾತ್ಮ ಸತ್ಯ ಹರಿಶ್ಚಂದ್ರ ಸುರೇಶ್ ಅವರು, ಅವ್ರನ್ನ ಮಳವಳ್ಳಿ ತಾಲೂಕಿನ ಜನ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಿದ್ವಿ. ಅವರು ಜನರಿಂದ ಗೆದ್ದು ಬಂದಿರೋರಲ್ಲ, ಅವರು ಹಿಂಬಾಗಲು ರಾಜಕಾರಣ ಮಾಡ್ಕೊಂಡು ಅವಿರೋಧವಾಗಿ ಈ ಮಳವಳ್ಳಿ ತಾಲೂಕಿನ ಮಹಾಜನತೆ ಅವರನ್ನ ನಮ್ಮ ಸಂಘವನ್ನು ಏನೋ ಉದ್ಧಾರ ಮಾಡ್ತಾರೆ, ಈ ಜಿಲ್ಲೆ ಒಳಗೆ ಈ ತಾಲೂಕಿನಲ್ಲಿ ನಮ್ಮ ಸಮುದಾಯ ಭವನ ಅಭಿವೃದ್ಧಿ ಮಾಡ್ತಾರೆ ಅಂತ ಕೇಳಿ ಮಳವಳ್ಳಿ ತಾಲೂಕಿನ ಜನ, ಕುರುಬ ಸಮುದಾಯ ಜನ ಕೊಟ್ಟಂತ ಭಿಕ್ಷೆನಲ್ಲಿ ಈ ಸುರೇಶ್ ಅವರು ಬಂದು ಮಂಡ್ಯ ಜಿಲ್ಲೆನಲ್ಲಿ ರೆಸಾರ್ಟ್ ರಾಜಕಾರಣವನ್ನು ಮಾಡಿದ್ರು. ಈ ಇತಿಹಾಸದಲ್ಲಿ ನಡೆದಿಲ್ಲ. ಮಂಡ್ಯ ಜಿಲ್ಲೆ ಕುರುಬ ಸಂಘದಲ್ಲಿ ಸದಸ್ಯರುಗಳನ್ನ ತಗೊಂಡೋಗಿ ರೆಸಾರ್ಟಲ್ಲಿ ಕೂಡ ಹಾಕೊಂಡು ರೆಸಾರ್ಟ್ ರಾಜಕಾರಣ ಮಾಡಿಬಂದು ಇಲ್ಲಿ ಅಧ್ಯಕ್ಷರಾದಂಥವ್ರು ಈ ಸುರೇಶ್ ಅವರು. ಇವತ್ತು ಮಳವಳ್ಳಿ ತಾಲೂಕಿನ ಕನಕ ಭವನವನ್ನು ನಿಲ್ಲಿಸಲಿಕ್ಕೆ ಕಾರಣಕರ್ತರಾಗಿರೋರು ಸುರೇಶ್ ಅವರು. ಇವತ್ತು ಈ ಸನ್ಮಾನ್ಯ ಅಧ್ಯಕ್ಷರು ಈ ಜಿಲ್ಲೆಯ ಕುರುಬ ಸಮುದಾಯದ ಒಂದು ವಿಶ್ವಾಸವನ್ನು ಗಳಿಸಿದ್ರೆ ನೀವು ತಾಕತ್ತಿರಿ ಚುನಾವಣೆಗೆ ಹೋಗಿ ಗೆದ್ದು ಬನ್ರಿ ಚುನಾವಣೆ ಮಾಡ್ರಿ. ಹಿಂಬಾಗ್ಲಿಂದ ಅಧ್ಯಕ್ಷನಾಗಿರೋರು ನಿಮಗೆ ಇಷ್ಟಿರ್ಬೇಕಾದ್ರೆ ಚುನಾವಣೆಯಲ್ಲಿ ಗೆದ್ದಂಥ ಸದಸ್ಯರುಗಳು 3-4 ಜನ ಇಲ್ಲಿ ಬಂದು ಕೂತಿದ್ದಾರೆ, ಡೈರೆಕ್ಟರ್ಗಳು. ನಿಮ್ಮ ಆಡಳಿತವನ್ನು ವಿರೋಧ ಮಾಡಿ ನಿಮ್ಮ ಜೊತೆಲಿರ್ತಕ್ಕಂಥ ನಿರ್ದೇಶಕರುಗಳು ಬಂದು ಇವತ್ತು ಬೀದಿನಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಮಾಧ್ಯಮದ ಮಿತ್ರರ ಕಣ್ಮುಂದೆ ಇದೆ. ಇವರು ಕೂಡ ಚುನಾವಣೆ ಆಗಬೇಕು. ಸ್ವಾಮಿ, ನಾವು ಹೇಳೋದು ಒಂದೇ ಅಜೆಂಡಾ. ನೀವು ಪ್ರಬುದ್ಧರಾಗಿದ್ರೆ, ನೀವು ಸತ್ಯ ಹರಿಶ್ಚಂದ್ರರೇ ಆಗಿದ್ರೆ ಚುನಾವಣೆಗೆ ಬಂದು ಗೆದ್ದು ಮತ್ತೆ ಅಧ್ಯಕ್ಷರಾಗಿ. ಅದನ್ನು ಬಿಟ್ಟು ಹಿಂಬಾಗಲಿಂದ ಬಂದು ಮಳವಳ್ಳಿ ತಾಲೂಕಿನ ಜನಕ್ಕೆ ಮೋಸ ಮಾಡಿ ಅಪಮಾನ ಮಾಡಿ ಇಲ್ಲಿ ಬಂದು ಅಧ್ಯಕ್ಷರಾಗಿ ಈ ಕುರುಬರ ಮಧ್ಯೆ ಇಡೀ ಜಿಲ್ಲೆನಲ್ಲಿ ಈ ಸಮಾಜದ ಮರ್ಯಾದೆಯನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ನಿಮ್ಮ ಧೋರಣೆಗೆ ಮಂಡ್ಯ ಜಿಲ್ಲೆ ಕುರುಬರ ಸಂಘದ ಸಮುದಾಯ ಧಿಕ್ಕಾರ ಇದೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ನಾನು TAPCMS ನಿರ್ದೇಶಕರು ಚಂದಳ್ಳಿ ಶ್ರೀಧರ್ ಅಂತ.
ಅಧ್ಯಕ್ಷನಿಗೆ, ಗುರುವರಿಗೆ ಅಪಮಾನ ಮಾಡಿದ ಸಂಘದ ಅಧ್ಯಕ್ಷನಿಗೆ, ಅವರ ಹಣವನ್ನು ಅದಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಅದಕ್ಕೂ ಬೇಕೇ ಬೇಕು. ಈ ಕೂಡಲೇ ಸಂಘದ ಅಧ್ಯಕ್ಷ ಕ್ಷಮೆ ಯಾಚಿಸಲೇಬೇಕು. ಈ ಕೂಡಲೇ ಆಡಳಿತ ಮಂಡಳಿಯನ್ನು ತಿರಸ್ಕಾರ ಮಾಡಲೇಬೇಕು. ಈ ಕೂಡಲೇ ಸಂಘದ ಅಧ್ಯಕ್ಷ ರಾಜೀನಾಮೆ ಕೊಡಲೇಬೇಕು. ಈ ಆಡಳಿತ ಮಂಡಳಿ ಈ ಕೂಡಲೇ ವಜಾ ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ಸಂಘದ ಆಡಳಿತ ಮಂಡಳಿಗೆ, ಸಂಘದ ಅಧ್ಯಕ್ಷನಿಗೆ, ಇವರಿಗೆ ಮಪ್ಪಟ್ಟೋಪಿ ಹಾಕುತ್ತಿರುವ ಸಂಘದ ಅಧ್ಯಕ್ಷ ಈ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಆಡಳಿತ ಮಂಡಳಿ ಈ ಕೂಡಲೇ ವಜಾ ಮಾಡಲೇಬೇಕು. ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಅಯ್ಯಯ್ಯೋ, 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 ಇವರ ಹಣವನ್ನು ಅದಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ? ಕುಟುಂಬ ಸಂಘದ ಅಧ್ಯಕ್ಷನನ್ನು ಈ ಕೂಡಲೇ ವಜಾ ಮಾಡಲೇಬೇಕು. ಆಡಳಿತ ಮಂಡಳಿಯನ್ನು ಈ ಕೂಡಲೇ ವಜಾ ಮಾಡಬೇಕು. ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಅದಕ್ಕಾಗಿ ಹೋರಾಟ. ಇವಾಗಿನಿಂದ ಓಡೋದ ಏಡಿ ಅಧ್ಯಕ್ಷನಿಗೆ, ಕುಟುಂಬ ಸಂಘಕ್ಕೆ ಅಪಮಾನ ಮಾಡಿದ ಏಡಿ ಅಧ್ಯಕ್ಷನಿಗೆ, ಹಿಂಭಾಗಲಿಂದ ಓಡೋದ ಏಡಿ ಅಧ್ಯಕ್ಷನಿಗೆ ಗುರುವರಿಗೆ ಅಪಮಾನಿತ ಏಡಿ ಅಧ್ಯಕ್ಷನಿಗೆ, ಹಂಚಿಕೋರ ಅಧ್ಯಕ್ಷನಿಗೆ, ಅಧ್ಯಕ್ಷನಿಗೆ, ಗುರುವರಿಗೆ ಅಪಮಾನ ಮಾಡುತ್ತಿರುವ ಅಧ್ಯಕ್ಷನಿಗೆ, ಮಂಡ್ಯ ಜಿಲ್ಲೆಯ ಸತ್ಯ ಹರಿಶ್ಚಂದ್ರ ಅಧ್ಯಕ್ಷನಿಗೆ, ಅಧ್ಯಕ್ಷನಿಗೆ ಚುನಾವಣೆಯಲ್ಲಿ ಕುರುಬರ ಸಮಾನ ಸಂಘದ ಸದಸ್ಯರಿಗೆ ಅಪಮಾನ ಮಾಡಿದ ಕಾರ್ಯದರ್ಶಿಗೆ ಏನು ಧಿಕ್ಕಾರ? ಸಂಘ ಅಧ್ಯಕ್ಷನ ಏಜೆಂಟ್ ಆಗಿ ಕೆಲಸ ಮಾಡುತ್ತಿರುವ ಪ್ರಧಾನ ಕಾರ್ಯದರ್ಶಿಗೆ, ಏಡಿ ಪ್ರಧಾನ ಕಾರ್ಯದರ್ಶಿಗೆ ಏನು ಧಿಕ್ಕಾರ? ಸಂಘದ ಸದಸ್ಯರಿಗೆ ಅಪಮಾನ ಮಾಡಿದ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗೆ ಏನಾಗಿ ಹೋರಾಟ? ಚುನಾವಣೆ ಮಾಡದೆ ಓಡಿ ಹೋದ ಅಧ್ಯಕ್ಷನಿಗೆ ಏನು ಧಿಕ್ಕಾರ? ಅಯ್ಯಯ್ಯೋ, ಅನ್ಯಾಯ, ಅಯ್ಯಯ್ಯೋ, ಅನ್ಯಾಯ. ಹಿಂದೆ ಪಡೆಯಬಡ ಅಧ್ಯಕ್ಷನಿಗೆ, ಹಿಂಬಾಲ ಪಡೆಯಬಡ ಅಧ್ಯಕ್ಷನಿಗೆ, ಅಧ್ಯಕ್ಷರಾದ ಸುರೇಶ್ ಅವರಿಗೆ, ಕರಾವಳಿ ತಾಲೂಕಿನ ಕೊಟ್ಟಂತ ಜನ ಭಿಕ್ಷೆಯಿಂದ ಅಧ್ಯಕ್ಷರಾಗಿ ದರ್ಪ ಮಾಡುತ್ತಿರುವ ಸುರೇಶ್ ಅಧ್ಯಕ್ಷನಿಗೆ, ಸಂಘದ ಅಧ್ಯಕ್ಷ ಸುರೇಶ್ ಅವರಿಗೆ, ಸಂಘದ ಅಧ್ಯಕ್ಷ ಸುರೇಶ್ ಅವರಿಗೆ, ಸುರೇಶ್ ಅವರಿಗೆ, ಸಂಘದ ಅಧ್ಯಕ್ಷ ಸುರೇಶ್ಗೆ ಏನು ಧಿಕ್ಕಾರ? ಕುರುಬ ಸಂಘದ ಅಧ್ಯಕ್ಷ ಸುರೇಶ್ಗೆ ಏನು ಧಿಕ್ಕಾರ? ಬೇಕೇ ಬೇಕು, ಬೇಕೇ ಬೇಕು. ಕುರುಬ ಸಂಘಕ್ಕೆ ಅಪಮಾನ ಮಾಡಿದ ಅಧ್ಯಕ್ಷನಿಗೆ ಏನು ಧಿಕ್ಕಾರ? ಸಂಘದ ಅಧ್ಯಕ್ಷ ಸುರೇಶನ್ಗೆ ಏನು ಧಿಕ್ಕಾರ?